ಆದರೆ ನೋಡಿ ವೀಕ್ಷಕರೇ, ಒಂದು ಬಿಜೆಪಿಯಲ್ಲಿ 66 ಜನ ಇದ್ದಾರೆ MLA. ಬಿಜೆಪಿಯ ನಾರಾಯಣ್ ಭಾಂಡಗೆ ಗೆಲ್ಲೋದಕ್ಕೆ ಬೇಕಿರೋದು 45 ಅಥವಾ 46 ಅಥವಾ 47 ಇಟ್ಕೊಳ್ಳಿ, ಒಂದು ಎಕ್ಸ್ಟ್ರಾ 2 ಆಗ್ತಾರೆ. ಬಿಜೆಪಿಯ 20 MLAಗಳು ಬರದೇ ಇದ್ರು ಕೂಡ ನಾರಾಯಣ್ ಭಾಂಡಗೆ ಅವರಿಗೆ ಏನು ತೊಂದರೆ ಇಲ್ಲ. ಇಲ್ಲಿ ಗೆಲ್ಲಬೇಕಾಗಿರೋದು ಅಭ್ಯರ್ಥಿ ಅಲ್ಲ, ಬಿಜೆಪಿ ಕಾರ್ಯಕರ್ತರ ಮನೋಬಲ. ಅವರಿಬ್ರು ಬರ್ದೇ ಹೋದ್ರೆ ಇಬ್ರು ಹೋದ್ರು ಆಚೆ ಪಕ್ಷದಿಂದ, ಇದ್ರು ಅವರು ಅಧಿಕೃತವಾಗಿ ಪಕ್ಷದಿಂದ ಆಚೆ ಹೋಗದೆ ಹೋದ್ರು ಕೂಡ ಅಷ್ಟೇ. ಅಲ್ಲಿಗೆ ಬಿಜೆಪಿ ಪಾಳೆಯದಲ್ಲಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಹುದ್ದೆಯನ್ನ, ಆರ್ ಅಶೋಕ್ ಅವರ ವಿಪಕ್ಷ ನಾಯಕ ಹುದ್ದೆಯನ್ನ ಪ್ರಶ್ನೆ ಮಾಡುವವರ ಸಂಖ್ಯೆ ಇನ್ನೂ ಜೀವಂತವಾಗಿದೆ. ಈಗ ಆಮೇಲೆ ಒಂದು ಅವರಲ್ಲೇ ಶುರು ಮಾಡ್ತಾರೆ, ಏನಪ್ಪಾ ನಿಮ್ಗೆ ಉಳಿಸ್ಕೊಳಕ್ಕಾಗಿಲ್ಲ, ಈ ಪ್ರಶ್ನೆಗಳು ಬರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇರ ಪ್ರಸಾರದ ದೃಶ್ಯಗಳು ವಿಧಾನಸೌಧದಿಂದ ಬಹುತೇಕ ವೋಟಿಂಗ್ ಆಗಿದೆ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀವಿ ನಿಮ್ಮ ಮುಂದೆ. ಆಗ್ಲೇ ಶೆಟ್ರು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರು ವೋಟ್ ಮಾಡಿದ್ದನ್ನ ಕೂಡ DK ಶಿವಕುಮಾರ್ ಅವರಿಗೆ ತೋರಿಸ್ಬೇಕು, ನೋಡಪ್ಪ ನಾನು ಕರೆಕ್ಟ್ ಆಗಿ ವೋಟ್ ಮಾಡಿದೀನಿ. ಬಹಳ ಚೆನ್ನಾಗಿರುತ್ತೆ ಅದು ಫೋಟೋ. ನಾಳೆ ನಾಡಿದ್ದು ಬರುತ್ತೆ, ಐ ಮೀನ್ ನಾಳೆ ಬರ್ಬೋದು, ಈಗ ವಿಡಿಯೋನು ಬರ್ಬೋದು. ಏನಪ್ಪ ಸರಿಯಾಗಿದೆಯಾ ಅಂತ ಕೇಳಿದ್ರು ಕೇಳ್ಬೋದು. ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ತೋರಿಸ್ಬೇಕು DK ಅವರಿಗೆ. ಆಮೇಲೆ JDS ನ ಎಲ್ಲರೂ ಕೂಡ ಐ ಥಿಂಕ್ ಇಫ್ ಅವರು ಏಜೆಂಟ್ ರೇವಣ್ಣ ಆಗಿದ್ರೆ ರೇವಣ್ಣ ಅವರಿಗೆ ತೋರಿಸ್ಬೇಕಾಗತ್ತೆ. ಇಂಟ್ರೆಸ್ಟಿಂಗ್ ದೃಶ್ಯ ನೋಡಿ, ಸುನಿಲ್ ಕುಮಾರ್ ಅವರು ಬಿಜೆಪಿ, ಈ ಕಡೆ ಸಿದ್ದರಾಮಯ್ಯ ಅವರು. ಈ ತರ ದೃಶ್ಯ ಸಿಗೋದು ಅಪರೂಪ. ಜೋಶಿ ಇವರಿದ್ದಾರೆ, ಮೈಸೂರು ನರಸಿಂಹ. ಆಡಿಯೋ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ, ಅದು ಯಾರಿಗಾದ್ರೂ ಸಿಕ್ಕಿರುತ್ತೆ ಅಲ್ಲಿ. ಆದರೆ ಉಭಯ ಕುಶಲೋಪರಿ ಭಾಳ ಚೆನ್ನಾಗಿರುತ್ತೆ. ಸಾಧಾರಣವಾಗಿ ನಾವು ನೋಡಿರ್ತೀವಿ ಹೊರಗಡೆಯಿಂದ ಒಳಗೆ ಎಂಥ ಅದ್ಭುತವಾದ ವಾಗ್ಜರಿಗಳಿರುತ್ತೆ ಅಂತಂದರೆ, ಆಮೇಲೆ ಪರವಾಗಿಲ್ಲಪ್ಪ ಭಾಳ ಚೆನ್ನಾಗಿ ಮಾತಾಡಿದ್ಯಾ ಅಂದ್ಬಿಟ್ಟು ಆ ಪೆಟ್ಟುಗಳಿದೆಯಲ್ಲ ಅಲ್ಲಿ ಆಗುವಂಥದ್ದು. ಈ ಬಾರಿಯ ವಿಧಾನಸಭೆಯಲ್ಲಿ ಮಾಧುಸ್ವಾಮಿ ಮಿಸ್ ಆದರು. ಮತ ಚಲಾವಣೆ ಮಾಡಿದ CM ಸಿದ್ದರಾಮಯ್ಯ. CM ಜೊತೆನೆ ತೆರಳಿದ್ರು ವಸತಿ ಸಚಿವ ಜಮೀರ್ ಅಹಮ್ಮದ್ ಖಾನ್. ಇಂಟ್ರೆಸ್ಟಿಂಗ್ ಅಂದ್ರೆ ಈ ತರದ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಒಂದು ಫ್ರೇಮ್ ಅಲ್ಲೂ ಮಿಸ್ ಆಗಲ್ಲ. ಜಮೀರ್ ಅವರು ಮುಖ್ಯಮಂತ್ರಿಗಳು ಎಲ್ಲಿರ್ತಾರೆ ಅಲ್ಲಿರ್ತಾರೆ, ಅಥವಾ DK ಶಿವಕುಮಾರ್ ಎಲ್ಲಿರ್ತಾರೆ ಅಲ್ಲಿರ್ತಾರೆ. ಇದೇ ದೃಶ್ಯಾವಳಿ ನಿಮಗೆ ಮೊದಲು ಕುಮಾರಸ್ವಾಮಿ ಅವ್ರ ಜೊತೆ ಇತ್ತು. ಇದೇ JDS ಅಲ್ಲಿ ಇದ್ದಾಗ ಅಯ್ಯಯ್ಯೋ, ಅವರು ನೀವು ನೋಡ್ಬೇಕು, ಫಸ್ಟ್ ಟೈಮ್ ಮಿನಿಸ್ಟರ್ ಆದ್ರಲ್ವಾ, ಏನು ಮುದ್ದಾಟಗಳು ಕ್ಯಾಮರಾ ಮುಂದೆನೆ. ಸಿದ್ದರಾಮಯ್ಯ ಅವರು ವೋಟ್ ಮಾಡಿದ್ದಾರೆ ಅಂದ್ರೆ DK ಶಿವಕುಮಾರ್ ಅವ್ರಿಗೆ ತೋರಿಸಿದ್ದಾರೆ, ವೋಟ್ ಹಾಕಿದ್ದೀನಿ, ಕರೆಕ್ಟ್ ಆಗಿ ಹಾಕಿದ್ದೀನಿ. ದೃಶ್ಯಾವಳಿಗಳಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅದನ್ನು ತೋರ್ಸೋಕೆ. ಶಾಸಕರನ್ನು ಸೆಳೆಯುವ ತಂತ್ರಗಾರಿಕೆ ಮಿತ್ರ ಪಕ್ಷಗಳಲ್ಲಿ ವಿಫಲವಾಯ್ತಾ ಅಂತ ಒಂದು ಹೇಳಿಕೆಗಳನ್ನು ಗಮನಿಸಿದಾಗ ನಮ್ಗನಿಸ್ತು, ಇಲ್ಲಿವರೆಗೆ ಯಾರು ಕೂಡ ಅಡ್ಡ ಮತದಾನ ಹಾಕಿಲ್ಲ. ಅಲ್ಲಿ ಹೆಡ್ಮೇಸ್ಟರ್ ಆಗಿ ನಿಂತಿರುವಂಥದ್ರು DK ಶಿವಕುಮಾರ್. ಸ್ಮಿತಾ ಅವರು ಹೇಳ್ತಾ ಇದ್ರು, ಒಂದು ವೇಳೆ ಏನಾದರೂ ಅಡ್ಡ ಮತದಾನ ಆಯಿತು ಅಂತ ಇಟ್ಕೊಳ್ಳಿ, ಸಂಜೆ ವೇಳೆಗೆ ಹೆಡ್ಮೇಸ್ಟರ್ ಏನು ಮಾಡ್ತಾರೆ ಅದನ್ನು ಮಾಡಿಬಿಡ್ತಾರೆ. ಯಾರದು ಸೈಡಿಗೆ ಕರ್ಕೊಂಬ ಅಂದ್ರೆ ಮುಗೀತು ಅಲ್ಲಿಗೆ ಸೈಡಲ್ಲಿ ಸಂಧ್ಯಾ ವಂದನೆ ಮುಗಿಸಿ ಅವ್ರಿಗೆ ತೋರಿಸ್ಬೇಕಾದ ಪಾಠ. ಎನಿವೆ, ವಿಧಾನಸೌಧದಿಂದ ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಸೂಪರ್ ಎಕ್ಸ್ಕ್ಲೂಸಿವ್, ಫಸ್ಟ್ ಆನ್. ಎಲ್ಲವೂ ಕೂಡ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಯಾಕೆ ರಾಜ್ಯಸಭಾ ಚುನಾವಣೆಗೆ ಇಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಅಂದ್ರೆ ನಾವು ಪದೇ ಮಾತನಾಡ್ತಿದ್ದೀವಿ. ಲೋಕಸಭಾ ಚುನಾವಣೆಗೆ ಉಳಿದಿರೋದು ಕೆಲವೇ ತಿಂಗಳು. ಪಕ್ಷಗಳ ಆಂತರಿಕ ಮಟ್ಟದಲ್ಲಿ ನಡೀತಾ ಇರುವ ಸಂಚಲನಗಳಿಗೆ ಪ್ರತಿಬಿಂಬ ಆಗತ್ತೆ ಈ ಒಂದು ಚುನಾವಣೆಯ ವೋಟಿಂಗ್. ಮಾಡಿಲ್ಲ ನಾವು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಯಾವಾಗ್ಲೂ ಸತತವಾಗಿ ನಾವು ಭೇಟಿ ಆಗ್ತಿರ್ತೀವಿ. ಅದನ್ನ ಬಿಟ್ರೆ ನಮಗೆ ಯಾರು ಮತ ಕೊಡ್ರಿ ಅದು ಇದಂತ ಯಾವ್ದು ಆಮಿಷ ಅದೇನು ಒಡ್ಡಿಲ್ಲ ಅವರು. ನಾವು ನಮ್ಮ ಪಕ್ಷದ ಅಭ್ಯರ್ಥಿಗೆ ನಾವು ಪ್ರಾಮಾಣಿಕವಾಗಿ ಮತ ಚಲಾಯಿಸಿ ಬರ್ತಾ ಇದ್ದೀವಿ. ಇಲ್ಲ ಯಾರು ನಮ್ಮನ್ನು ಸಂಪರ್ಕ ಮಾಡಿಲ್ಲ. ಹೌದು ಬಹಳ ಕಮ್ಮಿ. ಮಹಿಳಾ ಶಾಸಕಿಯರ ಸಂಖ್ಯೆನೇ ಮೊದಲೇ ಕಮ್ಮಿ. ಚಂದ್ರಶೇಖರ್ ವಿರುದ್ಧ ಸಿಟ್ಟಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಒಂದು ಸೂಚನೆ ಅಂತೂ ಸಿಗ್ತಾ ಇದೆ. ST ಸೋಮಶೇಖರ್ ನಾನು ಬಿಜೆಪಿಗೇನೆ ವೋಟು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಹೇಳಿದ್ರು. ಬಿರುಗಾಳಿ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದ್ ಕಡೆ ಹಾದಿ ತಪ್ಪಿದೆಯಾ ST ಸೋಮಶೇಖರ್ ಅವರ ನಡೆ
ಕುಮಾರಸ್ವಾಮಿ ಅವರ ಮಾತುಗಳನ್ನ ಗಮನಿಸಿದ್ರಂತೂ ಹಾಗನಿಸ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಬಂದಿಲ್ಲ, ವೋಟಿಂಗಿಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೋ ಇಲ್ವೋ ಆ ಬಗ್ಗೆ ಕೂಡ ಸ್ಪಷ್ಟನೆ ಇಲ್ಲ. ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ ಪರಿಯನ್ನ ಗಮನಿಸಿದ್ರೆ ಎಸ್ ಟಿ ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡ್ತಾರಾ ಅಥವಾ ಗೈರಾಗುವ ಮೂಲಕ ಬಿಜೆಪಿಗೆ ನೀಡಬೇಕಾಗಿದ್ದ ಕುಪೇಂದ್ರ ರೆಡ್ಡಿ ಅವರಿಗೆ ನೀಡಬೇಕಾಗಿದ್ದ ಬೆಂಬಲ ನೀಡ್ತಾ ಇಲ್ವಾ ಅನುಮಾನ ಅಂತೂ ಕಾಡ್ತಿದೆ. ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. 3 ವರ್ಷ ಮಂತ್ರಿಗಳಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಆಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರ ಮಾತಿನ ಅರ್ಥ ಅಲ್ವೇ ಅವ್ರು ಹೇಳ್ತಕ್ಕಂಥದ್ದು. ಅದಕ್ಕಿಂತ ಇನ್ನೇನು ಚರ್ಚೆ ಮಾಡ್ಬೇಕು ಬನ್ನಿ ಅದ್ರ ಬಗ್ಗೆ. 3 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರೋ ಮಂತ್ರಿಗಳಾಗಿ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ. ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. 3 ವರ್ಷ ಮಂತ್ರಿಗಳಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನ ಯಡಿಯೂರಪ್ಪನವರು ಇನ್ನು ಬಂದಿಲ್ಲ ಸೋಮಶೇಖರ್. ಹಾಗಾಗಿ ಒಂದು ರೀತಿಯಲ್ಲಿ ಸಿಟ್ಟು, ಕೋಪ, ಅಸಮಾಧಾನ ಎಲ್ಲ ಕೂಡ ಬಹಿರಂಗ ಆಗ್ತಾ ಇದೆ ಹತಾಶೆ ಕುಮಾರಸ್ವಾಮಿ ಅವ್ರ ಮಾತಲ್ಲಿ. ಹೌದು, ಅಂದ್ರೆ ಶಿವರಾಮ್ ಹೆಬ್ಬಾರ್ ಕೂಡ ಬಂದಿಲ್ಲ ಅಂದ್ರೆ ನಮ್ಗೆ ಆ ಓಟ್ ಬೀಳ್ತಾ ಇಲ್ಲ ಅಂತ ಪಕ್ಕ ಆಯ್ತು ಅಂತ. ಈಗ ಅವ್ರು ಬರದೇ ಇರಲಿ, ಬಿಜೆಪಿಗೆ ಏನು ತೊಂದರೆ ಆಗೋದಿಲ್ಲ. ಬಿಜೆಪಿಗೆ ಬೇಕಿರುವಂತ 46, 48, 50 ಓಟ್ಗಳು ನಾರಾಯಣ್ ಭಾಂಡಗೆ ಅವರು ಗೆಲ್ತಾರೆ. ಆದರೆ ಉಳಿದ ಓಟ್ ಇತ್ತಲ್ಲ, ಅದರ ಮುಖಾಂತರ ಕಂಪ್ಲೀಟ್ ಆಗಿ ಬಂದರೆ ನಾವೇನೋ ಒಂದು ಮಾಡ್ಬೋದು. ಒಂದು 5 ಓಟ್ ಬೇಕು ಅಂತೇಳಿ ಕುಪೇಂದ್ರ ರೆಡ್ಡಿ ಅವರು ಹೇಳಿದರು. ಟೀಕೆ ಟಿಪ್ಪಣಿಗಳೆಲ್ಲ ಬಂತು, ಅದು ಸೆಕೆಂಡ್ರಿ. ಆದರೆ ಕುಮಾರಸ್ವಾಮಿ ಅವರ ಈ ಹೇಳಿಕೆಯನ್ನು ಗಮನಿಸಿದಾಗ ಆರಂಭಿಕ ಸೋಲಿನ ಒಂದು ಸೂಚನೆಯನ್ನು ಕೊಟ್ಟಂಗೆ ಕಾಣ್ತಾ ಇದೆ. ಅಂದರೆ ಬಂದಿಲ್ಲ ನೋಡಿ, ಅವರು 3 ವರ್ಷ ಯಾಕೆ ಹೋಗಿದ್ರು ಅಂದರೆ ಇವರ ಸರ್ಕಾರದಲ್ಲಿ ಇದ್ರಲ್ವಾ, ಇವರ ಸರ್ಕಾರವನ್ನು ಬೀಳಿಸೋದಕ್ಕೆ ಕೂಡ ಅವರ ಕಾರಣವಾಗಿತ್ತು. ನಮಗೆ ಸೋಲು ಗೆಲುವು ಮುಖ್ಯವಲ್ಲ, ನಮಗೆ ಸೋಲು ಗೆಲುವು ಮುಖ್ಯವಲ್ಲ. ನಾನು ಈಗಲೇ ಹೇಳಿದೆ, ಪರೋಕ್ಷವಾಗಿ ಸೋಲನ್ನು ಒಪ್ಪಿಕೊಂಡಿದ್ದಂಗೆ ಕಾಣ್ತಾ ಇದೆ HDK. ಯಾಕಂದ್ರೆ ಗೆಲ್ತೀವಿ ಅಂತ ಹೇಳಿದಾಗ ಅವರಲ್ಲಿರುವಂಥ ಕಾನ್ಫಿಡೆನ್ಸ್ ಈಗ ಆ ಟೀಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲೊಂದು ಕೋಪ ಇರುತ್ತೆ, ಅಲ್ಲೊಂದು ಅಸಮಾಧಾನ ಇರುತ್ತೆ, ಅಲ್ಲೊಂದು ಹತಾಶೆ ಇರುತ್ತೆ. ಅದನ್ನು ತೋರ್ಪಡಿಸ್ತಾ ಇದ್ದಾರೆ. ಶರಣಗೌಡ ಕರೆಮ್ಮ ಹೋಗ್ತೇನೆ ಅಂದಿದ್ರು, ನಾವು 19 ಜನ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶ ಕೊಟ್ಟಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೋಡ್ಬೇಕು ಇವತ್ತು ಕರೆಮ್ಮ ಮತ್ತು ಕಂದಕೂರ್ ಅವರು ಯಾರಿಗೂ ಓಟ್ ಹಾಕ್ತಾರೆ ಅಂತ ಹೇಳಿ. ಹಾಗಂತ ಅವರ ಓಟ್ನ ಅಗತ್ಯ ಕಾಂಗ್ರೆಸ್ಗೆ ಖಂಡಿತವಾಗ್ಲೂ ಇಲ್ಲ. ಈಗ ಅವರು ಓಟ್ ಹಾಕಿದ ಅವರ ಅಗತ್ಯ ಇಲ್ಲ. ಆದರೆ ಒಂದು ವೇಳೆ ಅವರು ಹಾಕಿದರೆ ಅವರು ಒಂದು ಕಾಲು ಹೊರಗಿಟ್ಟಿದ್ದಾರೆ ಅಂತ. 57 ಶಾಸಕರ ಮತದಾನ ಈವರೆಗೂ ಆಗಿದೆ. ರಾಜ್ಯಸಭಾ ಚುನಾವಣೆಗೆ ನಡೀತಾ ಇರುವಂತಹ ಮತದಾನ ಪ್ರಕ್ರಿಯೆ ಬಿಜೆಪಿ, ಕಾಂಗ್ರೆಸ್ನ 5, ಜೆಡಿಎಸ್ನ 5 ಶಾಸಕರಿಂದ ಮತದಾನ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 4 ಗಂಟೆವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇರುತ್ತೆ. 4 ಗಂಟೆ ಒಳಗಾದ್ರೂ ಬರ್ತಾರಾ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್? ಈಗ ಜೆಡಿಎಸ್ನವರಂತೂ ತೋರಿಸ್ತಿದಾರಂತೆ 19 ಜನರು ಕೂಡ ಒಗ್ಗಟ್ಟಲ್ಲಿ ಇದೀವಿ ಅಂತ ಹೇಳಿ. ಬಟ್ ಬಿಜೆಪಿಗೆ ಅಗತ್ಯ ಇಲ್ಲ, ಅವರಿಬ್ರು